ತಾಂತ್ರಿಕ ಒಂದು ತೊಂದರೆಯಿಂದ ಅದೊಂದು ವ್ಯವಸ್ಥೆ ಬೇರೆ ಕಡೆ ಮಾಡಂತ ಹೇಳಿದ್ದು. ಇವು 3 ಶೌಚಾಲಯ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಶೌಚಾಲಯ ವ್ಯವಸ್ಥೆಯನ್ನು ತಾಂತ್ರಿಕ ಇದು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಹೆಚ್ಚುವರಿ ಶೌಚಾಲಯವನ್ನು ಮಾಡೋಕೆ ನಾವು ನಮ್ಮ NREG ಬದಲಿಗೆ BBG ರಾಮ್ಜಿ ಅಂತ ಹೊಸ ಯೋಜನೆ ಬಂದೈತಿ. ಈ ಯೋಜನೆಯಲ್ಲಿ ಕ್ರಿಯಾ ಯೋಜನೆ ಸ್ಟಾರ್ಟ್ ಮಾಡೋದು ಹೆಂಗಂತ ಈಗ ನಮಗೆ ಟ್ರೈನಿಂಗ್ ಇತ್ತು. ಆ ಒಂದು ನೀವು ನಿಮ್ಮ ಬೆಂಬಲಕ್ಕೆ ನಾವಿಲ್ಲಿ ಬಂದು ನಿಮ್ಮ ಏನೋ ಸಾಹೇಬರ ಅನುಪಸ್ಥಿತಿಯಲ್ಲಿ ನಾವು ಏನೈತೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಜವಾಬ್ದಾರಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. 1 ತಿಂಗಳ ಮಟ್ಟಿಗೆ ನಾವು ಕ್ರಿಯಾ ಯೋಜನೆ ಅನುಮೋದನೆಯನ್ನು ತಗೊಂಡು ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ ನಿಮಗೆ ಯಾವುದೇ ರೀತಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಸರಿ, ಕರಿವೇದವ್ರು ಏನು ಮಾಡ್ತಾರೆ, ನಿಮಗೆ 1 ತಿಂಗಳೊಳಗಾಗಿ ನಮಗೆ ಎಲ್ಲ ಕೆಲಸ ಮಾಡಿಕೊಡ್ಬೇಕು, ನಾವೇ ನಮ್ಮ ಬೇಡಿಕೆ ಈಡೇರಿಸ್ಬೇಕಂತಾರೆ. ತಾವೇನಂತೀರ ಅದಕ್ಕೆ? 1 ತಿಂಗಳೊಳಗೆ ಅಂತಂದ್ರೆ ಕೆಲವೊಂದು ತಾಂತ್ರಿಕ ತೊಂದರೆ ಬರ್ತದ, ಆಯ್ತಂದ್ರೆ ಅದ್ರ ಒಳಗಡೆನ ಮಾಡಿಸ್ಕೊಡ್ತೀವಿ ನಾವು. ಈಗ ಸರ್ಕಾರಿ ಹಂತದಲ್ಲಿ ಒಂದೊಂದು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇರ್ತವೆ, ಏನೋ ಒಂದು ಸಮಸ್ಯೆಗಳು ಬರ್ತಾ ಇದಾವೆ. ಆ ಸಮಸ್ಯೆಗಳ ಪರಿಹಾರ ಆದ ತಕ್ಷಣ 1 ದಿನ ಹೆಚ್ಚು ಕಡಿಮೆನೂ ಕೆಲಸ ಪ್ರಾರಂಭವಾಗಿ ಮುಕ್ತಾಯ ಆಗ್ತದೆ. ಅವರ ಸಮಸ್ಯೆಗಳಿಗೂ ನಾವು ಪರಿಹಾರ ಒದಗಿಸ್ತೀವಿ. 1 ತಿಂಗಳೊಳಗಾಗಿ ನಾವು ಮತ್ತೆ ಬರೋಣ. 1 ತಿಂಗಳು ಅಲ್ಲ, 1 ನಿಮಿಷ. 1 ತಿಂಗಳ ಒಳಗಡೆ ನಾವು ಸರಿ, ನೀವು ಹೇಳಿಕೆ ಕೇಳಿದ್ದ 1 ತಿಂಗಳು ಅಂತ ಕೊಟ್ರಿ. ಈಗ ಕೆಲಸ ಆಗ್ಬೇಕು. ಅಧ್ಯಕ್ಷ 1 ತಿಂಗಳ ಒಳಗಡೆ ಕ್ರಿಯಾ ಯೋಜನೆಯನ್ನು ಅನುಮೋದನೆ ತಗೋತೀವಿ. ತಗೊಂಡಾದ 15 ದಿನದ ಒಳಗಡೆ ನಮ್ಮ ಕೆಲಸ ಸ್ಟಾರ್ಟ್. ಯಾಕಂದ್ರೆ ಅಂದ್ರೆ ನಾವು ತೊಗೊಂಡು GPS ಮಾಡ್ಬೇಕು, ವರ್ಕ್ ಎಂಟ್ರಿ ಮಾಡಿಸ್ಬೇಕು, ಸ್ವಲ್ಪ ಪ್ರೊಸೆಸ್ ಅದಾವ. 45 ದಿವಸಕ್ಕೆ ಮಾಡ್ತೇವೆ. 45 ದಿನ 2 ತಿಂಗಳು ತೋರಿ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿ. ಎಲ್ಲ ಕೆಲಸ ಮಾಡುವಾಗ ಆಗ್ಲಿಕ್ಕಪ್ಪ ಅಂತ ಮರುದಿನ ಬಂದು ತಾಲೂಕ್ ಪಂಚಾಯತ್ ಕೂಡುವಂತ ವ್ಯವಸ್ಥೆ ನಾವು ಮಾಡಿಸೋದಿಲ್ಲ. ನಾವೇ ನೀವು ಊರಿನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕರು ನೀವು ಎಷ್ಟು ಸಹಕಾರದಿಂದ ಇಲ್ಲಿ ಬಂದು ಊರಿನ ಒಗ್ಗಟ್ಟಿಗೆ ಮತ್ತು ಮಕ್ಕಳ ರಕ್ಷಣೆಗೆ ಹೆಂಗೆ ಇಲ್ಲಿ ಹೋರಾಟ ಮಾಡಿದ್ರಲ್ಲ, ಇದೇ ಸಹಕಾರನ ನಾವು ಇಲ್ಲಿ ಊರಿನ ಸ್ವಚ್ಛತೆಗಾಗಿ ಏನೋ ಮಾಡುವಂತ ಸಂದರ್ಭದಲ್ಲಿ ಅಡೆತಡೆಗಳು ಬಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸಹಕರಿಸಿ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲಾ ಕೆಲಸಗಳು ಸುಲಲಿತವಾಗಿ ಆಗ್ತಾವ. ಏನೋ ತಾಂತ್ರಿಕ ತೊಂದರೆ ಬಂದು ಯಾರೋ ಅಬ್ಜೆಕ್ಷನ್ ಅಂತ ಏನೋ ಮಾಡಿದ್ರಪ್ಪ ಅಂತಂದ್ರ ನಿಮ್ಮ ಮನವರಿಕೆಯಿಂದ ಅವ್ರು ತಿಳುವಳಿಕೆ ಹೇಳಿ ಸರ್ಕೋತಿದಂದ್ರೆ ಬಿಡ್ತೀವಿ. ಇಲ್ಲಪ್ಪ ಅಂದ್ರೆ ಅದು ಸರಿಲಿಲ್ಲಪ್ಪ, ನಾವು ಕಾನೂನು ಪ್ರಕಾರವಾಗಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಯಾವ ರೀತಿ ಕ್ರಮ ಜರುಗಿಸಬೇಕು ಅದನ್ನು ಜರುಗಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಕ್ತಾಯಗೊಳಿಸ್ತಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಓಕೆ.